ಇನ್ನು ಕೆಪಿಎಸ್ಸಿಗೆ ಸಂಬಂಧಪಟ್ಟಂತ ಪ್ರಕರಣ ಸಿಐಡಿಗೆ ವರ್ಗಾವಣೆಯಾಗಿದೆ. ನಗರ ಪೊಲೀಸ್ ಆಯುಕ್ತರಾಗಿರತಕ್ಕಂಥ ಸೀಮಂತ್ ಕುಮಾರ್ ಸಿಂಗ್ ಈ ರೀತಿಯ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೆಪಿಎಸ್ಸಿ ಎಲ್ಲಾದ ಭ್ರಷ್ಟಾಚಾರ ಕುರಿತು 3 ಪ್ರಕರಣ ದಾಖಲಾಗಿದ್ದು, ಇದೀಗ 2 ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ಇನ್ನೊಂದು ಪ್ರಕರಣವನ್ನ ನ್ಯಾಯಾಲಯದಲ್ಲಿ ಆ ಪ್ರಕರಣ ಇದೆ ಅಂತ ಸೀಮಂತ್ ಕುಮಾರ್ ಅವರು ಹೇಳಿದ್ದಾರೆ. ಕರ್ನಾಟಕ ರಾಜಕೀಯದಲ್ಲಿ ಹಲವು ದಿನಗಳಿಂದ ಕುತೂಹಲ ಕೆರಳಿಸಿರತಕ್ಕಂಥ ಈ ಒಂದು ವಿಚಾರ, ಕೆಪಿಎಸ್ಸಿಯಲ್ಲಿ ನಡೆದಿರತಕ್ಕಂಥ ಒಂದು ಭ್ರಷ್ಟಾಚಾರ, ಸಾಕಷ್ಟು ಹುದ್ದೆಗಳು ಇದ್ದಾವೆ ಆದರೂ ಕೂಡ ಸಿಗ್ತಾ ಇಲ್ಲ ಎನ್ನುವಂಥ ವಿಚಾರನ ಮುಂದಿಟ್ಕೊಂಡು ಉದ್ಯೋಗಾಕಾಂಕ್ಷಿಗಳು ಎಲ್ಲರೂ ಕೂಡ ಈಗ ಹೋರಾಟಕ್ಕೆ ಇಳಿದಿದ್ದಾರೆ. ಇದು ದೆಹಲಿ ಮಾದರಿಯ ಒಂದು ಹೋರಾಟ, ಪ್ರೊಟೆಸ್ಟ್ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳು ಆಗ್ತಾ ಇದ್ವು. ಸೊ ಇದಕ್ಕೆ ಈಗ ಬಿಜೆಪಿ ಕೂಡ ಸಪೋರ್ಟ್ ಮಾಡ್ತಾ ಇದೆ. ಈ ಒಂದು ವಿಚಾರವನ್ನ ತನಿಖೆಗೆ ಒಪ್ಪಿಸಲೇಬೇಕು ಅಂತ ಕೂಡ ಎಲ್ಲರೂ ಪಟ್ಟು ಹಿಡಿದು ಕೂತಿದ್ರು. ಇದೇ ರೀತಿ ಈಗ ಸೀಮಂತ್ ಕುಮಾರ್ ಅವರು ನೀಡಿರತಕ್ಕಂಥ ಮಾಹಿತಿ ಪ್ರಕಾರ 2 ಪ್ರಕರಣವನ್ನ ಸಿಐಡಿಗೆ ಒಪ್ಪಿಸಲಾಗಿದೆ. ಇನ್ನು ಒಂದು ಪ್ರಕರಣ ನ್ಯಾಯಾಲಯದಲ್ಲಿದೆ. ಸೊ ಅಲ್ಲಿ ತೀರ್ಮಾನ ಆಗಬೇಕು ಅನ್ನೋದನ್ನ ಹೇಳಿದ್ರು. ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಯುವಕ ಯುವತಿಯರು, ವಿದ್ಯಾರ್ಥಿನಿಯರು, ನಮ್ಮ ಯುವ ಮುಖಂಡರಾಗಿರುವಂತಹ ಕಾಂತ್ ಕುಮಾರ್ ಅವರ ನೇತೃತ್ವದಲ್ಲಿ ಹೋರಾಟವನ್ನ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಅವರ ಬೇಡಿಕೆಗಳು ಇವತ್ತು ಕೆಪಿಎಸ್ಸಿನಲ್ಲಿ 400 ಪಶು ವೈದ್ಯಾಧಿಕಾರಿಗಳು ನೇಮಕಾತಿಯಲ್ಲಿ ಏನು ಹಗರಣ ಆಗಿದೆ. ಒಂದು ಪೋಸ್ಟ್ಗೆ 80 ಲಕ್ಷ 90 ಲಕ್ಷ ಲಂಚದ ಬೇಡಿಕೆನ ಇಟ್ಟಿರ್ತಕ್ಕಂಥದ್ದಷ್ಟೇ ಅಲ್ಲ, ನೇಮಕಾತಿಯ ಪ್ರಕ್ರಿಯೆ ಕೂಡ ಪೂರ್ಣ ಆಗಿದೆ. ಸುಮಾರು 400 ಕೋಟಿ ರೂಪಾಯಿಗಳ ಹಗರಣ ಇದು. ಇಷ್ಟು ದೊಡ್ಡ ಹಗರಣ ಆಗಿದ್ರು ಸಹ ರಾಜ್ಯ ಸರ್ಕಾರ ಇವತ್ತು ಕೆಪಿಎಸ್ಸಿ ಇಂಟರ್ನಲ್ ಎನ್ಕ್ವೈರಿ ಕಮಿಟಿಗೆ ತನಿಖೆ ಮಾಡಿ ಅಂತೇಳಿ ಹೇಗೆ ಅವಕಾಶ ಕೊಡೋದಕ್ಕೆ ಸಾಧ್ಯ? ಬೇಲಿನೇ ಎದ್ದು ಹೊಲ ಮೇಯ್ದಾಗ ಅವ್ರುಗಳೇ ಕೂತಲ್ಲಿ ತನಿಖೆ ಮಾಡ್ತಾರೆ ಅಂತ ಹೇಳಿದ್ರದಕ್ಕೆ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನು ಇವತ್ತು ಭ್ರಷ್ಟಾಚಾರ ನಡೆದಿದೆ ಕೆಪಿಎಸ್ಸಿನಲ್ಲಿ, ಪಿಡಿಒಗಳು ಇರ್ಬೋದು, ವಿಎಗಳು ಇರ್ಬೋದು, ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಇರ್ಬೋದು, ಬಹಳ ದೊಡ್ಡ ಹಗರಣ ನಡೆದಿದೆ. ಇವೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ನ್ಯಾಯಸಮ್ಮತವಾಗಿರುವಂತಹ ತನಿಖೆ ಆಗಬೇಕು ಅಂತ